ನಮಸ್ಕಾರ. ಇವತ್ತು ನಾವು ಒಂದು ಬಹಳ ಮುಖ್ಯವಾದ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ನಮ್ಮಲ್ಲಿ ಸರಿ ತಪ್ಪು ಅನ್ನೋ ಒಂದು ಭಾವನೆ ಇರುತ್ತಲ್ಲ, ಅದು ನಿಜವಾಗ್ಲೂ ಎಲ್ಲಿಂದ ಬರುತ್ತೆ? ಯಾರೋ ದೇವ್ರು ಕೊಟ್ಟಿದ್ದ ಅಥವಾ ನಮ್ಮದೇ ಅನುಭವದಿಂದ ಬಂದಿದ್ದ? ನೋಡಿ, ಈ ಇಡೀ ಚರ್ಚೆ ಶುರುವಾಗೋದೇ ಒಂದು ವ್ಯಂಗ್ಯಚಿತ್ರದಿಂದ. ಒಂದು ಸಣ್ಣ ಕಾರ್ಟೂನ್, ಆದರೆ ಅದು ಮಾನವ ಇತಿಹಾಸದ ಒಂದು ದೊಡ್ಡ ಸಂಘರ್ಷದ ಮೇಲೆ ಬೆಳಕು ಚೆಲ್ಲುತ್ತೆ. ಈ ಚಿತ್ರದಲ್ಲಿ ಏನಿದೆ ಗೊತ್ತಾ? ಒಬ್ಬ ಧಾರ್ಮಿಕ ವ್ಯಕ್ತಿ ನಿಂತ್ಕೊಂಡು ಚಾರಿಟಿ ಅಂದ್ರೆ ದಾನ ಧರ್ಮದ ಪೇಟೆಂಟ್ ಹಕ್ಕುಗಳು ನಮ್ಮವೇ ಅಂತ ಹೇಳ್ತಿದ್ದಾರೆ. ಆದರೆ ಅವರ ಪಕ್ಕದಲ್ಲೇ ಒಂದು ಕಲ್ಲಿದೆ, ಅದರ ಮೇಲೆ ಗುಲಾಮಗಿರಿ ನಿರ್ಮೂಲನೆ, ಮಹಿಳಾ ವಿಮೋಚನೆ ಅಂತ ಮನುಷ್ಯರು ಸಾಧಿಸಿದ್ದನ್ನ ಬರ್ದಿದೆ. ಇಲ್ಲಿರೋ ವ್ಯಂಗ್ಯ ಏನು ಅಂದ್ರೆ, ಒಂದು ಕಾಲದಲ್ಲಿ ಇದೇ ತರಹದ ಪ್ರಗತಿಯನ್ನು ವಿರೋಧಿಸಿದ ಸಂಸ್ಥೆಗಳೇ ಇವತ್ತು ನಾವೇ ನೈತಿಕತೆಯ ಮಾಲೀಕರು ಅಂತ ಹೇಳ್ಕೊಳ್ತಿವೆ. ಸೊ ಈ ಕಾರ್ಟೂನ್ ನಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಹುಟ್ಟುಹಾಕತ್ತೆ ಅಲ್ವಾ? ನಿಜವಾಗ್ಲೂ ಈ ನೈತಿಕತೆಯ ಒಡೆಯ ಯಾರು? ಈ ದಯೆ, ಕರುಣೆ ಅನ್ನೋದು ಯಾವುದೋ ಒಂದು ಸಂಸ್ಥೆಯ ಉತ್ಪನ್ನನ, ಅಥವಾ ಇದು ನಮ್ಮೊಳಗೆ ಇರುವ ಸಹಜ ಗುಣನ? ಬಹುಶಃ ಸಹಾನುಭೂತಿಯಿಂದ, ಜೊತೆಯಾಗಿ ಬದುಕಬೇಕಾದ ಅನಿವಾರ್ಯತೆಯಿಂದ ವಿಕಾಸವಾದ ಗುಣವೇ. ಸರಿ, ಈ ವಿಷಯವನ್ನು ಇನ್ನೂ ಆಳವಾಗಿ ಅರ್ಥ ಮಾಡಿಕೊಳ್ಳೋಣ. ಇದಕ್ಕೆ ನಾವು ಎರಡು ಪದಗಳ ನಡುವಿನ ವ್ಯತ್ಯಾಸವನ್ನು ಮೊದಲು ಸ್ಪಷ್ಟಪಡಿಸಿಕೊಳ್ಳಬೇಕು. ಒಂದು ಹಕ್ಕು ಸಾಧನೆ ಅಥವಾ ಕ್ಲೇಮ್ಸ್, ಇನ್ನೊಂದು ಸ್ಪಷ್ಟತೆ ಅಥವಾ ಕ್ಲಾರಿಟಿ. ಹಕ್ಕು ಸಾಧನೆಗಳಂದ್ರೆ ಏನು? ಸಾಮಾನ್ಯವಾಗಿ ಯಾರೋ ಅಧಿಕಾರದಲ್ಲಿರೋರು ಇದೇ ಸತ್ಯ ಅಂತ ಹೇಳೋದು. ಆದರೆ ಸ್ಪಷ್ಟತೆ ಅನ್ನೋದು ಹಾಗಲ್ಲ. ಅದು ವಾಸ್ತವವನ್ನ ಗಮನಿಸಿ, ನಮ್ಮ ನಿರ್ಧಾರಗಳನ್ನ ಕಾಲಕಾಲಕ್ಕೆ ಪರೀಕ್ಷಿಸಿ, ಅದರಿಂದ ಬರುವ ತಿಳುವಳಿಕೆ. ಹಕ್ಕು ಸಾಧನೆ ಜೋರಾಗಿ ಕೂಗುತ್ತೆ, ಆದರೆ ಸುಲಭವಾಗಿ ಮುರಿದೋಗುತ್ತೆ. ಸ್ಪಷ್ಟತೆ ಇದೆಯಲ್ಲ, ಅದು ನಿಶ್ಶಬ್ದವಾಗಿದ್ರೂ ತುಂಬಾ ಬಲವಾಗಿರುತ್ತೆ. ಹಾಗಾದ್ರೆ ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಏನು? ವಿಜ್ಞಾನದಲ್ಲೇ ಆಗಲಿ, ನೈತಿಕತೆಯಲ್ಲೇ ಆಗಲಿ, ಮನುಷ್ಯನ ಪ್ರಗತಿ ಆಗಿರೋದು ಹಳೆಯ ಹಕ್ಕುಗಳಿಗೆ ಗಟ್ಟಿಯಾಗಿ ಅಂಟ್ಕೊಂಡಿದ್ರಿಂದಲ್ಲ, ಬದಲಿಗೆ ಸ್ಪಷ್ಟತೆಯ ಮೂಲಕ ನಮ್ಮ ತಿಳುವಳಿಕೆಯನ್ನ ನಿರಂತರವಾಗಿ ವಿಕಸನಗೊಳಿಸಿದ್ರಿಂದ ಮಾತ್ರ. ಹಾಗಾದ್ರೆ ಒಂದು ಪ್ರಶ್ನೆ ಬರುತ್ತೆ, ನಮ್ಮ ಹಕ್ಕುಗಳು ಕೇವಲ ಯಾರೋ ಹೇಳಿದ ಕ್ಲೇಮ್ಸ್ ಅಲ್ಲ ಅಂದ್ರೆ ಮತ್ತೆ ಅವು ಎಲ್ಲಿಂದ ಬಂದವು? ಅವು ಬಂದಿರೋದು ನಮ್ಮ ಅನುಭವದಿಂದ ಬರೆದ ಒಂದು ನೀಲನಕ್ಷೆಯಿಂದ. ನೀವೆಲ್ಲ ಕೇಳಿರ್ಬೋದು, 1948ರಲ್ಲಿ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಬಂತು. ಇದು ಇದ್ದಕ್ಕಿದ್ದಾಗೆ ಆಕಾಶದಿಂದ ಇಳಿದು ಬಂದಿದ್ದಲ್ಲ. ಇದು ನಮ್ಮ ನಿಜ ಜೀವನದ ಅನುಭವಗಳು, ತಪ್ಪುಗಳು, ಪಾಠಗಳು ಇವೆಲ್ಲವನ್ನು ನೋಡಿ ಅದರಿಂದ ಕಲಿತು ನೆಲದಿಂದ ಕಟ್ಟಿದ ಒಂದು ದಾಖಲೆ. ನೋಡಿ, ಇದೊಂದು ಸರಳ 3 ಹಂತಗಳ ಪ್ರಕ್ರಿಯೆ. ಮೊದಲನೇದು ವೀಕ್ಷಣೆ. ಮನುಷ್ಯರು ಸಾವಿರಾರು ವರ್ಷಗಳಿಂದ ಒಂದನ್ನು ಗಮನಿಸಿದ್ದಾರೆ. ಯಾವಾಗೆಲ್ಲ ಸ್ವಾತಂತ್ರ್ಯ, ಘನತೆ, ಸಮಾನತೆಯನ್ನ ಕಿತ್ತುಕೊಳ್ಳಲಾಗುತ್ತೋ ಅಲ್ಲೆಲ್ಲ ನೋವು, ಸಂಘರ್ಷ ಹೆಚ್ಚಾಗುತ್ತೆ. ಇದು ಮೊದಲ ಪಾಠ. ಎರಡನೇ ಹಂತ ಜ್ಞಾನ ಸಂಗ್ರಹಣೆ. ಈ ವೀಕ್ಷಣೆಯಿಂದ ನಾವೊಂದು ಬುದ್ಧಿ ಕಲ್ತ್ವಿ. ಸಮಾಜಗಳು ಶಾಂತಿಯಿಂದ ಸ್ಥಿರವಾಗಿ ಇರಬೇಕು ಅಂದ್ರೆ ಯಾವ ಪರಿಸ್ಥಿತಿಗಳು ಬೇಕು ಅಂತ ಅರ್ಥ ಮಾಡ್ಕೊಂಡ್ವಿ. ಕೊನೆಯದಾಗಿ 3ನೇ ಹಂತ ಕ್ರೌಢೀಕರಣ. ಹೀಗೆ ಕಷ್ಟಪಟ್ಟು ಕಲಿತ ಪಾಠಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಎಲ್ಲರೂ ಜೊತೆಯಾಗಿ ಬದುಕಲು ಬೇಕಾದ ಸಾರ್ವತ್ರಿಕ ತತ್ವಗಳಾಗಿ ರೂಪಿಸ್ತ್ವಿ. ಇದನ್ನ ಒಂದು ಅದ್ಭುತವಾದ ಮಾತು ಚೆನ್ನಾಗಿ ಹೇಳುತ್ತೆ. ಹಕ್ಕುಗಳು ಬಳುವಳೆಯಾಡಿ ಬಂದಿದ್ದಲ್ಲ, ಅವುಗಳನ್ನ ಅರಿತುಕೊಳ್ಳಲಾಯಿತು. ಅವುಗಳನ್ನ ಮೊದಲು ಬರೆಯಲಿಲ್ಲ, ಮೊದಲು ಬದುಕಲಾಯಿತು. ಅಂದ್ರೆ ಇದು ನಮ್ಮ ಜನಾಂಗದ ಉಳಿವಿಗಾಡಿ ಕಂಡುಕೊಂಡ ಜ್ಞಾನ. ಸರಿ, ಈ ತಿಳುವಳಿಕೆ ಹೇಗೆ ಒಂದು ಆಧುನಿಕ ಪರಿಷ್ಕೃತ ಚೌಕಟ್ಟಾಗಿ ಬದಲಾಗಿದೆ ಅಂತ ನೋಡೋಣ. ಇದರಲ್ಲಿ ಸುಮಾರು 30 ಪ್ರಮುಖ ತತ್ವಗಳಿವೆ. ಇದನ್ನು ನಾವು ಟ್ರೂ ಆನಾಲಜಿ ಅಂತ ಕರೀಬಹುದು, ಅಂದರೆ ಸತ್ಯದ ಅಧ್ಯಯನ. ಹೌದು, ಈ ಚೌಕಟ್ಟು 30 ತತ್ವಗಳನ್ನು ಒಳಗೊಂಡಿದೆ. ಮತ್ತೆ ನೆನ್ಪಿಡಿ, ಇವು ಯಾರೋ ಹೇಳಿದ ಕ್ಲೇಮ್ಸ್ ಅಲ್ಲ, ಇವು ಸ್ಪಷ್ಟತೆಯ ಮೇಲೆ ನಿಂತಿರೋ ತತ್ವಗಳು. ಮೊದಲ 12 ತತ್ವಗಳು ಇಡೀ ವ್ಯವಸ್ಥೆಗೆ ಅಡಿಪಾಯವನ್ನ ಹಾಕುತ್ತೆ. ಮೊದಲ 5 ತತ್ವಗಳು ಹೇಳೋದು ಎಲ್ಲಾ ಮನುಷ್ಯರು ಸಮಾನರು, ಸ್ವತಂತ್ರರು ಮತ್ತು ಸುರಕ್ಷಿತವಾಗಿರಬೇಕು, ಯಾರೂ ಇನ್ನೊಬ್ಬರ ಆಸ್ತಿಯಲ್ಲ ಅಂತ. ನಂತರದ 6ರಿಂದ 12ನೇ ತತ್ವಗಳು ನ್ಯಾಯದ ಬಗ್ಗೆ ಮಾತಾಡುತ್ತೆ. ಪ್ರತಿಯೊಬ್ಬರಿಗೂ ಕಾನೂನಿನ ಮುಂದೆ ಮಾನ್ಯತೆ, ನ್ಯಾಯಯುತ ವಿಚಾರಣೆ, ಖಾಸಗಿತನದ ಹಕ್ಕು ಇರಲೇಬೇಕು ಅಂತ ಹೇಳುತ್ತೆ. ಇಲ್ಲಿ 18ನೇ ತತ್ವ ತರುವ ಸ್ಪಷ್ಟತೆಯನ್ನ ಸ್ವಲ್ಪ ಗಮನಿಸಿ. ಇದು ತುಂಬಾ ಇಂಟ್ರೆಸ್ಟಿಂಗ್. ನಿಜವಾದ ಚಿಂತನಾ ಸ್ವಾತಂತ್ರ್ಯ ಅಂದ್ರೆ ಕೇವಲ ಒಂದು ನಂಬಿಕೆಯನ್ನು ಹೊಂದುವ ಹಕ್ಕಲ್ಲ, ಅದು ಯಾವುದೇ ನಂಬಿಕೆಯನ್ನು ಹೊಂದುವ, ಬೇಕಿದ್ರೆ ಬದಲಾಯಿಸುವ ಅಥವಾ ಯಾವುದೇ ನಂಬಿಕೆಯನ್ನು ಹೊಂದಿರ ಇರುವ ಹಕ್ಕನ್ನೂ ಒಳಗೊಂಡಿರಬೇಕು. ಅಂದ್ರೆ ಧರ್ಮದ ಸ್ವಾತಂತ್ರ್ಯದ ಜೊತೆಗೆ ಧರ್ಮದಿಂದ ಸ್ವಾತಂತ್ರ್ಯವೂ ಮುಖ್ಯ ಅನ್ನೋದು ಇದರ ಸ್ಪಷ್ಟತೆ. ಇದಾದ ನಂತರ ಬರುವ ತತ್ವಗಳು ಅಂದ್ರೆ 13ರಿಂದ 24
ಇವು ನಮ್ಮ ಸ್ವಾತಂತ್ರ್ಯಗಳು ಮತ್ತು ಸಮಾಜದ ಬಗ್ಗೆ ಮಾತಾಡುತ್ತೆ. ಓಡಾಡುವ ಸ್ವಾತಂತ್ರ್ಯ, ಯೋಚಿಸುವ ಸ್ವಾತಂತ್ರ್ಯ, ನಮ್ಮ ಅಭಿಪ್ರಾಯ ಹೇಳುವ ಸ್ವಾತಂತ್ರ್ಯ, ಹಾಗೇ ಸಭೆ ಸೇರುವ, ಆಡಳಿತದಲ್ಲಿ ಭಾಗವಹಿಸುವ, ನ್ಯಾಯಯುತವಾಗಿ ಕೆಲಸ ಮಾಡುವ ಮತ್ತು ವಿಶ್ರಾಂತಿ ಪಡೆಯುವ ಹಕ್ಕುಗಳು. ಇವೆಲ್ಲವೂ ಒಂದು ಆರೋಗ್ಯಕರ ಸಮಾಜಕ್ಕೆ ಅತ್ಯಗತ್ಯ. ಮತ್ತೆ ಇಲ್ಲೂ ಅದೇ ಮಾತು ನೆನಪಿಗೆ ಬರುತ್ತೆ. ಇವನ್ನು ನಿಯಂತ್ರಿಸಲು ಬರೆಯಲಿಲ್ಲ, ಬದಲಿಗೆ ನೆನಪಿಟ್ಟುಕೊಳ್ಳಲು ಬರೆಯಲಾಯಿತು. ಇವನ್ನು ಯಾರೂ ಕೊಡಲಿಲ್ಲ, ಇವನ್ನು ನಾವು ಅರಿತುಕೊಂಡೆವು. ನೋಡಿ, ಇವು ನಮ್ಮನ್ನು ಕಂಟ್ರೋಲ್ ಮಾಡೋಕಿರೋ ರೂಲ್ಸ್ ಅಲ್ಲ, ನಾವು ಒಟ್ಟಾಗಿ ಕಂಡುಕೊಂಡ ಸತ್ಯಗಳನ್ನು ಮರೆಯಬಾರ್ದು ಅಂತ ನೆನಪಿಸೋಕಿರೋದು. ಕೊನೆಯದಾಗಿ 25ರಿಂದ 30ನೇ ತತ್ವಗಳು ನಮ್ಮೆಲ್ಲರ ಸಾಮೂಹಿಕ ಬೆಳವಣಿಗೆ ಮತ್ತು ಜವಾಬ್ದಾರಿಯ ಬಗ್ಗೆ ಹೇಳುತ್ತೆ. ಎಲ್ಲರಿಗೂ ಉತ್ತಮ ಜೀವನಮಟ್ಟ, ಶಿಕ್ಷಣ ಮತ್ತು ಸಂಸ್ಕೃತಿಯನ್ನು ಪಡೆಯುವ ಹಕ್ಕು ಇದೆ. ಹಾಗೆಯೇ ಸಮುದಾಯದ ಪ್ರತಿ ನಮ್ಮ ಜವಾಬ್ದಾರಿಗಳೂ ಇವೆ. ಬೇರೆಯವರ ಹಕ್ಕುಗಳನ್ನ ಎತ್ತಿ ಹಿಡಿಯೋದು ನಮ್ಮೆಲ್ಲರ ಕರ್ತವ್ಯ. ಹಾಗಾದ್ರೆ ಇಷ್ಟೆಲ್ಲ ನೋಡಿದ್ಮೇಲೆ ನಮ್ಮ ಹಕ್ಕುಗಳನ್ನ ಈ ರೀತಿ ನೋಡೋದ್ರಿಂದ ನಮಗೆ ಸಿಗುವ ಅಂತಿಮ ಪಾಠವಾದ್ರೂ ಏನು? ಇದು ತುಂಬಾನೇ ಸರಳವಾದ, ನಾವೇ ಕಂಡಾರೆ ನೋಡಬಹುದಾದ ಒಂದು ಪ್ಯಾಟ್ರನ್. ಯಾವಾಗೆಲ್ಲ ಈ ತತ್ವಗಳನ್ನ ಕಡೆಗಣಿಸಲಾಗುತ್ತೋ ಆಗ ಸಂಘರ್ಷ, ನೋವು ಹೆಚ್ಚಾಗುತ್ತೆ. ಯಾವಾಗೆಲ್ಲ ಇವುಗಳಿಗೆ ಗೌರವ ಸಿಗುತ್ತೋ ಆಗ ಸ್ಥಿರತೆ, ಸಹಕಾರ ಬೆಳೆಯುತ್ತೆ. ಇದು ಕೇವಲ ಪುಸ್ತಕದ ಮಾತಲ್ಲ, ಇದು ವಾಸ್ತವ. ಇದೇ ಕಾರಣಕ್ಕೆ ಈ ಮಾತು ತುಂಬಾ ಅರ್ಥಪೂರ್ಣ. ಇವು ನಮ್ಮ ಮೇಲಿಲ್ಲ, ನಮ್ಮೊಳಗಿವೆ. ಇವು ಯಾರೊಬ್ಬರ ಸ್ವತ್ತಲ್ಲ, ಇವು ಎಲ್ಲರೂ ಹಂಚಿಕೊಂಡ ಸತ್ಯ. ಇದು ನೈತಿಕತೆಯನ್ನ ನಮ್ಮ ಅನುಭವದಿಂದ ಹುಟ್ಟಿದ ಒಂದು ಹಂಚಿಕೆಯ ಮಾನವ ಯೋಜನೆಯಾಗಿ ನೋಡುತ್ತೆ. ಹಾಗಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾದ ಕೊನೆಯ ಮತ್ತು ಪ್ರಮುಖ ಅಂಶ ಅಂದ್ರೆ, ಈ ನೈತಿಕತೆ ಮತ್ತು ಮಾನವ ಹಕ್ಕುಗಳು ಆಕಾಶದಿಂದ ಯಾರೋ ನಮಗೆ ಕೊಟ್ಟ ಉಡುಗೊರೆಯಲ್ಲ. ಇದು ನಮ್ಮದೇ ಅನುಭವಗಳ ಮೂಲಕ ತಳಮಟ್ಟದಿಂದ ನಾವು ಗುರುತಿಸಿದ, ಕಂಡುಕೊಂಡ ಸತ್ಯ. ಇದೆಲ್ಲ ನಮ್ಮನ್ನ ಒಂದು ಕೊನೆಯ, ಆದ್ರೆ ಬಹಳ ಮುಖ್ಯವಾದ ಪ್ರಶ್ನೆಯ ಮುಂದೆ ತಂದು ನಿಲ್ಲಿಸುತ್ತೆ. ಈ ತತ್ವಗಳು ಅನ್ನೋದು ನಾವೆಲ್ಲವೂ ಸೇರಿ ಬೆಳೆಸಿದ ಒಂದು ತೋಟ ಅಂತಾದ್ರೆ, ಭವಿಷ್ಯಕ್ಕಾಗಿ ಈ ತೋಟದ ಮಣ್ಣನ್ನ ಪೋಷಿಸಲು ಇವತ್ತು ನಾವು ಏನ್ ಮಾಡ್ತಿದ್ದೀವಿ?